ಯಾಕಂದರೆ ಇವರು ಮಾಡಿದಂಥ ಈ ಡೊಂಗಿ ಗ್ಯಾರಂಟಿಗಳನ್ನು ಜನರಿಗೆ ಮುಟ್ಟಿಸುವಂಥ ಕಾರ್ಯನೂ ಸರಿಯಾಗಿ ಆಗ್ತಾ ಇಲ್ಲ. ಎಲ್ಲ ಗ್ಯಾರಂಟಿ ಹಿಂದೆ ಇವರು ಒಂದು ಕಡೆಗೆ ಈ ಕೈಯಿಂದ ಕೊಡ್ದಾಗೆ ಈ ಕಡೆಗೆ ಪೊಕ್ಲಿನ್ ಮಷಿನ್ ಹಚ್ಕೊಂಡಿಟ್ಟಾರೆ. ಅವ್ರಿಗೆ ಹುಚ್ಚಾಟನೇ ಸ್ಟಾರ್ಟ್ ಆಗುತ್ತೆ. ಇವತ್ತು ದೀದಿ ಮಮತಾ ಬ್ಯಾನರ್ಜಿ ಏನಿದ್ದಾರಲ್ಲ, ನಮ್ಮ ಮಹಿಳೆ ಅನ್ನಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಈ ನಾಚಿಕೆಡಿತನದ ಮಾತನ್ನು ಅವಳು ಆಳ್ತಾ ನೋಡಿ ಅವಳಿಗೆ ಹುಚ್ಚಿಡ್ತದೆ ಅಂತ ನಮ್ಗೆ ಅನಿಸ್ತದೆ. ಆ ಮಾತಲ್ಲಿ ಈ ಮಹಿಳೆಯರಿಗೆ ದೌರ್ಜನ್ಯ, ಅತ್ಯಾಚಾರಗಳು ಎಲ್ಲವನ್ನು ಕಣ್ಣು ಮುಚ್ಕೊಂಡು ಅದು ಯಾವುದೇ ಕೂಡ ಮೇಲ್ ತರದೆ ಎಲ್ಲಿ ತಿರುಗಾಡ್ಲಿಕ್ಕೂ ನಮ್ಗೆ ಸ್ವತಂತ್ರ ಇಲ್ಲ. ರಾತ್ರಿಗೆ ಹೆದರಿಕೆ ಆಗ್ತದೆ. ಹೊಂಡ ತೋಡ್ಕೊಳ್ಳೋದು, ಈ ಕಡೆಗೆ ಮುಚ್ಚುವುದು, ಇಲ್ಲಿಂದ ತೆಗೆಯೋದು, ಆ ಕಡೆಗೆ ಮುಚ್ಚುವುದು. ಅದನ್ನು ಇವತ್ತು ಬಾವಿ ತೋಡ್ತಾ ಇದ್ದಾರೆ ರಾಜ್ಯದಲ್ಲಿ. ಅವರು ಅಷ್ಟು ಹೊಂಡಗಳನ್ನು ರೌಂಡ್ ತೋಡ್ಕೊಂಡು ಹೋಗ್ಬಿಡುವುದು, ತಿನ್ಕೊಂಡು ಅವ್ರವ್ರ ಕುರ್ಚಿ ಸೇಫ್ ಮಾಡಲಿಕ್ಕೆ ಇವನ್ನ. ಮೇಡಮ್, BSY ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ ಅದ್ದೂರಿಯಾದಂಥ ಕಾರ್ಯಕ್ರಮ ನಡೀತಾ ಇದೆ. BJP ಪಕ್ಷದ ಕಾರ್ಯಕರ್ತರು, ನಾಯಕರಲ್ಲಿ ಉತ್ಸಾಹ ಇದೆ. ಅದ್ರ ಜೊತೆಗೆ ಮಹಿಳಾ ಕಾರ್ಯಕರ್ತರಲ್ಲಿ ಉತ್ಸಾಹ ಸ್ವಲ್ಪ ಜಾಸ್ತಿನೇ ಇದೆ. ಇದಕ್ಕೆ ಕಾರಣ ಏನು? ಖಂಡಿತ ಇದು ಒಂದು ಬಹಳ ಉತ್ಸವದ ದಿನ. ಯಾಕಂದರೆ BS ಯಡಿಯೂರಪ್ಪಾಜಿಯವರ ಒಂದು 50ನೇ ವರ್ಷ ಇನ್ನು ಸಾರ್ಥಕತೆಯ ಜೀವನ ಇದು. ರಾಜಕೀಯದಲ್ಲಿ ಪ್ರವೇಶದ 50 ವರ್ಷ ಒಂದು ಪೂರೈಸಿದ್ದಾರೆ. ಅದಕ್ಕಾಗಿಯೇ ನಾಳೆಗೆ ಅಭಿಮಾನೋತ್ಸವವನ್ನು ಅವರ ಸಲುವಾಗಿ ಇಟ್ಟಿರುವಂಥದ್ದು. ಕೇಂದ್ರದ ನಾಯಕರು, ರಾಜ್ಯದ ನಾಯಕರು, ಜಿಲ್ಲೆಯಿಂದ ಮೂಲೆ ಮೂಲೆಯಿಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಸೇರ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಹಿಳೆಯರು ಭಾಳ ಖುಷಿಯಿಂದ ಇವತ್ತು ಇಲ್ಲಿ ಚಿತ್ರದುರ್ಗದಲ್ಲಿ ಇವತ್ತಿನ ದಿವಸಕ್ಕೆ ನೋಡಿದರೆ ತುಂಬ ಒನಕೆಯನ್ನು ಹಿಡ್ಕೊಂಡು ಕುಂಭದ ಮೇಲೆ ಬಂದಿರುವಂಥ ಮಹಿಳೆಯರನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಲಕ್ಷಕ್ಕೂ ಸಮೀಪ ಜನ ಇವತ್ತು ಚಿತ್ರದುರ್ಗದಲ್ಲಿ ಇವತ್ತು ಸೇರಿ ಮೆರವಣಿಗೆ ಮೂಲಕ ನಾವೆಲ್ಲ ಹೋಗ್ತಾ ಇದ್ದೇವೆ. ಅವರು ಮಾಡಿರುವಂಥ, ಅವರು CM ಆದಮೇಲೆ ಅದಕ್ಕಿಂತ ಪೂರ್ವದಿಂದ ಅವರೇನು ಸಂಘಟನೆಯನ್ನು ಮಾಡಿದರು, ಅವರು ಪುರಸಭೆಯ ಸದಸ್ಯರಾಗಿ ಏನು ಅವರ ಜೀವನಕ್ಕೆ ರಾಜಕೀಯಕ್ಕೆ ಏನು ಪಾದಾರ್ಪಣೆ ಮಾಡಿದರು, ಆವತ್ತಿನಿಂದ ಇವತ್ತಿನೂ ಕೂಡ ಹೋರಾಟದ ಜೀವನ ಅವ್ರದ್ದು. ಯಾಕಂದರೆ ಎಲ್ಲಿಯೂ ಕೂಡ ಸುಮ್ಮನೆ ಕೂತ್ಕೊಂಡು ರಾಜಕೀಯ ಮಾಡಿದವರಲ್ಲ. ಪ್ರತಿ ಮೂಲೆ ಕೂಡ ತಿರುಗಾಡಿದ್ದಾರೆ. ಪ್ರತಿಯೊಂದು ಜಿಲ್ಲೆಯೂ ನೋಡಿದ್ದಾರೆ. ಪ್ರತಿಯೊಂದು ಹಳ್ಳಿಗೂ ಕೂಡ ವಿಸಿಟ್ ಕೊಟ್ಟಿದ್ದಾರೆ. ಫ್ಲಡ್ ಬಂದಾಗಲಾಗಲಿ, ಇನ್ನಿತರ ಕಾರ್ಯಗಳಾಗಲಿ, ಮಹಿಳೆಯರಿಗೆ ಅಂತ ತಾವು CM ಆದಾಗ ಅನೇಕ ಯೋಜನೆಗಳನ್ನು ಕೊಟ್ಟಿರೋ ಜೊತೆಗೆ ಇವತ್ತು ಆ ಮಹಿಳೆಯರು ಎಲ್ಲಿಯೂ ಕೂಡ ಹೆಣ್ಣುಮಗು ಆದ ತಕ್ಷಣ ಎಲ್ಲೂ ತಾಯಿ ಅಂದರೆ ಅಳಬಾರ್ದು ಅವರಿಗೆ ಅಂತ ಹೇಳ್ಕೊಂಡು ಭಾಗ್ಯಲಕ್ಷ್ಮಿ ಬಾಂಡನ್ನು ಸಹ ಆವತ್ತಿಗೆ ಅವ್ರು ಕೊಟ್ಟಿರುವಂಥ ಪುಣ್ಯಾತ್ಮರವರು. ಈ ವಿಚಾರ ಯಾರೂ ಮಾಡಿಲ್ಲ. ಹೆಣ್ಮಕ್ಳು ಬೇರೆ ಬೇರೆ ಯೋಜನೆಗಳು ಭಾಳಷ್ಟು CMಗಳು ಕೊಡ್ತಾರೆ. ಆದರೆ ಮಹಿಳೆಯರಿಗೆ ಗೌರವ ಕೊಟ್ಟಿದ್ದಾರೆ ಅಂದರೆ ಆ ಹೆಣ್ಮಕ್ಳು ಆಗಿರುವಂಥ ಹೆಣ್ಮಕ್ಳಿಗೆ ಏನೂ ಕೊರತೆ ಆಗಬಾರ್ದು. ಅವರ ಜೀವನ ಒಂದು ಮದುವೆ ಟೈಮ್ನಲ್ಲಿ ಆ ಫಿಕ್ಸ್ಡ್ ಡೆಪಾಸಿಟ್ ಆ್ಯಂಡ್ ಬಾಂಡನ್ನು ಅವರು ಕೊಟ್ಟಿರುವಂಥ ಮಹಾನ್ ನಾಯಕರು ನಮ್ಮ ಯಡಿಯೂರಪ್ಪಾಜಿಯವರು. ಅದರಂತೆ ಅನೇಕ ಅವರು ರೈತರಂದ್ರೆ ತುಂಬ ಇಷ್ಟ. ಅವರು CM ಆದ ತಕ್ಷಣ ನಾನು ಏನು ಮಾಡಬೇಕು ಅನ್ನೋದನ್ನು ಅಧಿಕಾರಿಗಳನ್ನು ಚರ್ಚೆ ಮಾಡಿ, ನಾನು ಶಾಸಕಿಯಾಗಿ ಕಾರವಾರದ ಶಾಸಕಿ ನಾನು ಇದ್ದೆ. ಭಾಳಷ್ಟು ನೇಕಾರಿಗೆ, ರೇಷ್ಮೆ ಇಲಾಖೆ ಈ ಥರದಲ್ಲಿ ರೇಷ್ಮೆಕಾರರಿಗೆ, ರೈತರಿಗೆ ಈ ಕಡೆ ಯಾವುದೋ ಒಂದು ಮಾಡ್ತಾ ಇರಬೇಕಾದ್ರೆ ನಮ್ಮ ಕೋಸ್ಟಲ್ ಬೆಲ್ಟ್ ಕಾರವಾರದಲ್ಲಿ ಏನು ಮಾಡಬೇಕು ಅನ್ನೋದು. ಅಂದರೆ ಕಾರವಾರ ಅಂದರೆ ಇಡೀ ದಕ್ಷಿಣ ಕನ್ನಡ, ಉತ್ತರ ಕನ್ನಡದ ಕೋಸ್ಟಲ್ ಬೆಲ್ಟಲ್ಲಿ ಫಿಷರ್ಮೆನ್ ಜನ ತುಂಬ ಇದ್ದಾರೆ. ಅವರ ಸಾಲ ಮನ್ನಾ ಮಾಡಬೇಕು ನಾವೆಲ್ಲ ಕೇಳ್ಕೊಂಡಾಗ ಭಾಳ ಖುಷಿಯಿಂದ ತಕ್ಷಣ ಅವರು ಅಧಿಕಾರಿಗಳ ಚರ್ಚೆ ಮಾಡಿ ನಮ್ಮ ಒಂದು ಫಿಷರ್ಮೆನ್ ಜನರ ಸಾಲ ಮನ್ನಾ ಕೂಡ ಆ ಟೈಮ್ನಲ್ಲಿ ಅವರು CM ಆದಾಗ ಮಾಡಿದರು. ನಮಗೆ ಭಾಳ ಖುಷಿ ಅನಿಸ್ತಾ ಇದೆ. ಅವರು ಈ ವಯಸ್ಸಿನಲ್ಲೂ ಕೂಡ ಅವರು ಮಾಡುವಂಥ ಕಾರ್ಯಗಳು ಇವತ್ತು ಎಲ್ಲರನ್ನು ಇವತ್ತು ನಾವು ನೋಡ್ತಾ ಇದ್ದಾರೆ. ಯಾರಿಗೂ ಕೂಡ ಯಡಿಯೂರಪ್ಪಾಜಿಯವರು ಅಂದರೆ ಬೇಡ ಅಂತಲ್ಲ, ಎಲ್ಲರೂ ಪ್ರೀತಿ ಮಾಡೋರೆ. ಚಿಕ್ಕವರಿಂದ ದೊಡ್ಡವರ ತನಕ ಯಡಿಯೂರಪ್ಪಾಜಿಯವರನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಹಾಗೆ ಮಹಿಳೆಯರಿಗೆ ನೋಡಿದರೆ ಭಾಳ ಅಭೂತಪೂರ್ವ ಅಂದರೆ ಅವರ ಆಶೀರ್ವಾದವೇ ನಮಗೆ ಇದು. ನಾವು ವಿಧಾನಸೌಧದ ಒಳಗೆ ಕೂತ್ಕೊಂಡಾಗ ನಮ್ಮ ಕ್ವಶನ್ ಆದ ತಕ್ಷಣ ನಾವೇನಾದರೂ ಹೊರಗೆ ಹೋದರೆ ತಕ್ಷಣ ಅವರು ಹೊರಗಡೆ ಇದ್ದರೆ ನಮ್ಮನ್ನು ಎಪ್ಸೋರು, ನೀವು ಹೋಗಿ ಒಳಗಡೆ ಕೂತ್ಕೊಳ್ಬೇಕು, ನೀವು ಕಲಿಯೋದು ಭಾಳ ಇದೆ, ನೀವೆಲ್ಲ ಚಿಕ್ಕ ಚಿಕ್ಕ ಶಾಸಕರು. ಮತ್ತು ಈ ಅಧಿವೇಶನ ಅಂದರೆ ನಿಮ್ಮದು ಪ್ರಶ್ನೆ ಆದ ತಕ್ಷಣ ಬೇರೆಯವ್ರು ಕೇಳ್ತಾರೆ ಹಾಗೆ ಬೇರೆಯವ್ರ ಪ್ರಶ್ನೆಗಳನ್ನು ನೀವು ಕೇಳಬೇಕು. ಇದು ರಾಜ್ಯದಲ್ಲಿ ಆಗುವಂಥ ಭಾಳ ಎಲ್ಲೆಲ್ಲಿ ಏನೇನು ಆಗ್ತದೆ ಅದೆಲ್ಲ ವಿಧಾನಸೌಧ ಒಳಗೆ ಮಾತಾಡ್ತಾರೆ. ಇದೊಂದು ದೇಗುಲ, ನೀವು ಒಳಗೆ ಹೋಗಿ ಕೂತ್ಕೊಳ್ಬೇಕಂತ ನಮಗೆ ಆ ಒಂದು ಇದರ ಒಂದು ಶಿಕ್ಷಕರ ಆದ ತಕ್ಷಣ ಆ ಥರ ಕಲಿಸ್ತಾ ಇರುವಂಥ ನಾವು ಅವರ ಶಿಷ್ಯರಾಗಿದ್ವಿ. ಇವತ್ತು ಅವ್ರ ಮನೆಗೆ ಹೋದರೂ ಕೂಡ ಅಷ್ಟೇ, ತಿಂಡಿ ಆಗಲಿ ಊಟ ಆಗಲಿ ಮಾಡಿಯೇ ಕಳಿಸೋರು. ಯಾವ ಹೆಣ್ಮಗಳು ಕೂಡ ಅಲ್ಲಿ ಬಂದರೆ ಯಾವತ್ತೂ ಕೂಡ ನಾವು ಉಪವಾಸಿ ಬಂದಿದ್ದಿಲ್ಲ ಸಾಹೇಬ್ರ ಮನೆಯಿಂದ. ಇವತ್ತು ಅವ್ರ ಮನೆಗೆ ನಾವು ಕಾಲಿಟ್ಟರೆ ನಾವು ಊಟ ಮುಗಿಸಿನೇ ನಾವು ಅವ್ರ ಮನೆಯಿಂದ ಹೊರಗೆ ಬರುವಂಥದ್ದು. ಹೀಗೆ ಅನೇಕ ರೀತಿಗಳಲ್ಲಿ ಅವರು ಮಹಿಳೆಯರಿಗೆ ಅಂತ ಅನೇಕ ಯೋಜನೆಗಳಂತಂದು ಅನೇಕ ರೀತಿಯಲ್ಲಿ ಮಾಡಿ, ರೈತರ ಮಕ್ಕಳಿಗೆ ಕೇಂದ್ರದಿಂದ 6,000 ಬರ್ತದೆ. ಇಲ್ಲಿ ನಾವು ರಾಜ್ಯದಿಂದ ನಾನು CM ಆಗಿದೆ, ಏನಾದರೂ ಕೊಡಬೇಕಲ್ವಾ ಅಂತ ಹೇಳ್ಕೊಂಡು ಆ ಟೈಮ್ನಲ್ಲೂ ಕೂಡ ಅವರು ರೈತರಿಗೆ 4,000ವನ್ನು ಮಾಡಿದ್ರು. ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಮಾಡಬೇಕು ಅಂಥೇಳಿ, ರೈತರ ಮಕ್ಕಳು ಪಾಪ ಕಲಿಯುವುದಿಲ್ಲ, ಎಲ್ಲೋ ಹಾಗೆ ಇರ್ತಾರಂತ ರೈತರ ಮಕ್ಕಳು ವಿದ್ಯಾನಿಧಿ ಕೂಡ 3,000 ರೂಪಾಯಿ ಮಾಡೋದು. ಅದು ಈ ಸರ್ಕಾರ ಅದನ್ನು ನಾಶ ಮಾಡಿದೆ. ಯಾವುದೇ ಯೋಜನೆಗಳು ಯಡಿಯೂರಪ್ಪಾಜಿಯವರು ಮಾಡಿದ್ದು ಯೋಜನೆಗಳು
ಈಗ ತನಕ ಯಾರಿಗೂ ಮುಟ್ತಾ ಇಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿ ಹಾಕಿದೆ. ಭಾಳ ನೋವಾಗ್ತದೆ. ರೈತರು ಕಷ್ಟಪಟ್ಟು ದುಡಿದುಕೊಂಡು ಇವತ್ತು ರೈತರು ಬೆಳೆದ್ರೇ ನಾವು ಇವತ್ತು ಅನ್ನ ಊಟ ಮಾಡೋದು. ಆ ರೈತರು ಇಲ್ದಿದ್ರೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ರೈತರಿಗೆ ಕಡೆಗಣೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆಯಲ್ಲ, ಈ ಜನೋಸ್ತಮ ನಾವು ನೋಡ್ತಾ ಇದ್ದೀವಿ. ಇವತ್ತು ಮುಂದಿನ ದಿವಸದಲ್ಲಿ ತಕ್ಕ ಪಾಠ ಜನ ಕಲಿಸ್ತಾರೆ ಕಾಂಗ್ರೆಸ್ನವರಿಗೆ. ಇವತ್ತು ನಾವು ಈ ಉತ್ಸವದಲ್ಲೂ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಕಷ್ಟಪಟ್ಟು ಜನರು ಏನು ಗಳಿಕೆಯನ್ನು ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ, ಅವರ ಹಣವನ್ನು ಕೂಡ ಲೂಟಿ ಮಾಡ್ತಾ ಇರುವಂಥ ಈ ಕಾಂಗ್ರೆಸ್ ಸರ್ಕಾರ. ಇವತ್ತಿನ ದಿವಸದಲ್ಲಿ ಅವರಿಗೆ ಹೆದರಿಕೆ ಆಗ್ತಾ ಇರಬಹುದು ಏನು ನಡೀತಾ ಇದೆ ಅನ್ನೋದು. ಅಭಿಮಾನೋತ್ಸವ ನಾಳೆಗೆ, ಅದು ಚಿತ್ರದುರ್ಗದಲ್ಲಿ ಇವತ್ತಿನ ದಿವಸಕ್ಕೆ ಏನು ನಡೀತಾ ಇದೆ ಅಂತ ಇಷ್ಟು ಜನಸ್ತಮ ನೋಡಿಕೊಂಡು ಅವ್ರಿಗೆ ಹುಚ್ಚಾಟನೇ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇವತ್ತು ಅವ್ರು ಮಾಡಿದಂಥ ಪಾಪಗಳು, ಕೃತ್ಯಗಳು, ಈ ಮಹಿಳೆಯರಿಗೆ ದೌರ್ಜನ್ಯ, ಅತ್ಯಾಚಾರಗಳು ಎಲ್ಲವನ್ನು ಕಣ್ಣು ಮುಚ್ಕೊಂಡು ಅದು ಯಾವುದೇ ಕೂಡ ಮೇಲ್ ತರದೆ ಮುಚ್ಕೊಂಡು ಇಡುವಂಥ ಕೃತ್ಯ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಮತ್ತು ಮಹಿಳೆಯರಿಗೆ ಅಂತ ತುಂಬ ಅನ್ಯಾಯ ಆಗ್ತದೆ. ಎಲ್ಲಿ ತಿರುಗಾಡಲಿಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ. ರಾತ್ರಿಗೆ ಹೆದರಿಕೆ ಆಗ್ತದೆ. ಎಲ್ಲಿ ಈ ಎಲ್ಲ ಗ್ಯಾರಂಟಿಗಳು ಕೊಡ್ತಾರಲ್ಲ ಸ್ವಾಮಿಯವರು, ಈ ಎಲ್ಲ ಗ್ಯಾರಂಟಿಗಳ ಜೊತೆಗೆ ನಮ್ಮ ಜೀವಕ್ಕೆ, ಮಹಿಳೆಯರ ಜೀವಕ್ಕೆ ಜೀವದ ಗ್ಯಾರಂಟಿ ಕೊಡಿಯಲ್ಲ. ಎಲ್ಲಿಗೂ ತಿರುಗಾಡ್ತೀವಿ, ಇಷ್ಟೆಲ್ಲ ಗ್ಯಾರಂಟಿ ಕೊಡ್ತೀರಲ್ಲ ಧಾರಾಳವಾಗಿ. ಫಸ್ಟ್ ಜೀವದ ಗ್ಯಾರಂಟಿ ಕೊಡಿ. ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಮಾರಾಟಕ್ಕೆ ಹಲ್ಲೆ ಆದಾಗ ಯಾವ ರೀತಿಯಲ್ಲಿ ಇವ್ರು ನೋಡ್ಕೊಳ್ತಾರೆ? ಕೇಸ್ ತೊಗೊಳ್ಳೋದಿಲ್ಲ, ಉಲ್ಟಾ ಕೇಸ್ ಇವ್ರ ಮೇಲೆ ಹಾಕ್ತಾರೆ. ಇದೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ಮುಂದಿನ ದಿವಸದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಏನು ಮೋದಿಜಿಯವರು ಇವತ್ತು ಕೊಡಬೇಕಂತ ಅಧಿವೇಶನದಲ್ಲಿ ಸಂಸತ್ನಲ್ಲಿ ಏನು ಅವರು ವಿಚಾರ ಮಾಡಿದರು, ಅದಕ್ಕೂ ಕೂಡ ಮನ್ನಣಿಸಿದ್ದಾರೆ ಕಾಂಗ್ರೆಸ್ನವರು. ಮುಂದಿನ ದಿವಸ ಇಡೀ ಮಹಿಳೆಯರು, ಕೇವಲ ಮತದಾರರು ಅಂತ ಹೇಳ್ಕೊಂಡು ಮಹಿಳೆಯರಿಗೆ ಸೀಮಿತ ಮಾಡಿದ್ದಾರೆ. ಕೇವಲ ಇಡೀ ದೇಶದಾದ್ಯಂತ ಅರ್ಧಕ್ಕಿಂತ ಜಾಸ್ತಿ ಜನ ಮಹಿಳೆಯರಿದ್ದಾರೆ. ಕೇವಲ ಮತದಾರನಾಗೆ ಅಷ್ಟೇ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಅದೇ ಮಹಿಳೆಯರು ಮುಂದಿನ ದಿವಸದಲ್ಲಿ ಅವರಿಗೆ ಪಾಠ ಕಲಿಸ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಮಾಡುವಂಥ ತಾರತಮ್ಯಕ್ಕೆ ಮುಂದಿನ ದಿವಸ ಮಹಿಳೆಯರೇ ಪಾಠ ಕಲಿಸ್ತಾರೆ ಅಂತ ಹೇಳ್ತಾರೆ. ಮೇಡಮ್, ಕಾಂಗ್ರೆಸ್ನವರ ಭರವಸೆ ಏನು ಅಂದರೆ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಹೀಗೆ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯುತ್ತೆ, ನಮ್ಮನ್ನು ಜನ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆಯಲ್ಲಿ ಅವರಿದ್ದಾರೆ ಮೇಡಮ್. ಗ್ಯಾರಂಟಿಗಳ ನಂಬಿಕೆಯಲ್ಲಿ ಅವರು ಕೊಟ್ಟಿರುವಂಥವ್ರು ಮಹಿಳೆಯರಿಗೆ ಗ್ಯಾರಂಟಿಗಳು. ಹಾಗಾದರೆ ಪುರುಷರಿಲ್ವೇ? ಈ ಪುರುಷರಿಲ್ಲ ಅಥವಾ ಇಲ್ಲಿ ಕಲಿತಾ ಇರುವಂಥ ಮಕ್ಕಳಿಲ್ವಾ? ಈಗ ಬಸ್ಸಲ್ಲಿ ನೀವು ನೋಡ್ತಾ ಇದ್ದೀರಿ, ಮಕ್ಕಳು ಕಾಲೇಜಿಗೆ ಹೋಗ್ಲಿಕ್ಕೆ ಅದೇ ನಮ್ಮ ಊರೇ ಉತ್ತರ ಕನ್ನಡ ಜಿಲ್ಲೆ ನಂದೇ ಕ್ಷೇತ್ರ ಹೇಳ್ತೇನೆ. ಬೆಳಿಗ್ಗೆ ನಿಂತ್ಕೊಂಡ್ರೆ ಮಕ್ಕಳು ಹೋಗ್ಲಿಕ್ಕೆ ಬಸ್ಗಳಿಲ್ಲ, ಎಕ್ಸಾಮಿಗೆ ಸರಿಯಾಗಿ ಟೈಮಿಗೆ ಮುಟ್ತಾ ಇಲ್ಲ, ಕಾಲೇಜಿಗೆ ಸರಿಯಾಗಿ ಟೈಮಿಗೆ ಮುಟ್ತಾ ಇಲ್ಲ. ಮಹಿಳೆಯರಿಗೆ ಕೊಡೋದು ಬೇಡ ಅಂತ ಹೇಳೋದಿಲ್ಲ. ಅಲ್ಲಿ ಮಹಿಳೆಯರು ಪುರುಷರಿಗೂ ಕೊಡಬೇಕಲ್ಲ, ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ಕೊಡಬೇಕಲ್ಲ. ಇವತ್ತು ಯಾರು ಕೊಟ್ಟರೆ ಉದ್ಧಾರ ಆಗ್ತದೆ? ಮಕ್ಕಳ ಜೀವನ ರೂಪಿಸ್ಕೊಳ್ಬೇಕು. ಮುಂದಿನ ಜೀವನದಲ್ಲಿ ಮಕ್ಕಳು ಹೇಗಾಗಬೇಕಂತ ವಿಚಾರ ಮಾಡಬೇಕು ಸರ್ಕಾರ. ಇವತ್ತು CM ರವರು ಇಷ್ಟೊಂದು ಕೆಲಸಗಳನ್ನು ಮಾಡ್ತೀವಿ ಊದ್ಕೊಳ್ತಾ ಇದ್ದಾರೆ. ನಾವು ಈ ಗ್ಯಾರಂಟಿ, ಆ ಗ್ಯಾರಂಟಿ, ಎಲ್ಲ ಗ್ಯಾರಂಟಿ ಹಿಂದೆ ಇವರು ಒಂದು ಕಡೆಗೆ ಈ ಕೈಯಿಂದ ಕೊಡ್ದಾಗೆ ಈ ಕಡೆಗೆ ಪಕ್ಲಿನ್ ಮಷಿನ್ ಹಚ್ಕೊಂಡಿಟ್ಟಾರೆ. ಪ್ರತಿಯೊಂದು ಇಲಾಖೆ ಬೆಲೆ ಏರಿಕೆಯನ್ನು ಮಾಡಿ ಪುರುಷರ ಜೇಬಿಂದನೇ ದುಡ್ಡು ಎತ್ಕೊಂಡು ಮಹಿಳೆಯರಿಗೆ. ಹೌದು, ಈ ಕಡೆಯಿಂದ ಅವರು ಮಷಿನ್ ಹಚ್ಚಿದ್ದನ್ನು ಅದೇ ಕಾರಣ ಅಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಬಾಂಡ್ ತೊಗೊಳ್ಳಿಕ್ಕೆ ಹೋಗಿ ಎಷ್ಟು ಹಣ ಆಗಿದೆ ಇವತ್ತು. ಅವರು ಮನೆಯಲ್ಲಿ ಇವತ್ತು 10,000 ಜನ ಏನು ತಿಂಗಳು ನಡೆಸ್ತಾ ಇರೋರು ಆ ಕ್ಯಾಲೆಂಡರ್ನಲ್ಲಿ 25,000 ಆದರೂ ತಿಂಗಳು ಮುಗಿತಾ ಇಲ್ಲ. ಕಾರಣ ಏನಂದರೆ ಎಲ್ಲ ದಿನಸಿಗಳು ಜಾಸ್ತಿ ಮಾಡಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಅವರು ಎಲ್ಲ ಕಡೆಗೆ ಟ್ಯಾಕ್ಸ್ಗಳನ್ನು ತುಂಬ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಆಫೀಸಿಗೆ ಹೋದರೆ ಲ್ಯಾಂಡ್ ವ್ಯಾಲ್ಯೂಷನ್ ಜಾಸ್ತಿ ಆಗಿದೆ. ಪ್ರತಿಯೊಂದಕ್ಕೂ ಕೂಡ ಇದು ಮಾಡಿದ್ದಾರೆ. ಈಗ ಫ್ರೀ ಏನು ಕೊಡ್ತಾ ಇದ್ದಾರೆ ಅವರು? ಕೇವಲ ಯಾರಿಗೆ ಫ್ರೀ ಕೊಡ್ತಾ ಇದ್ದಾರೆ? ಜನಕ್ಕೆ ಬೇಡ ಆಗಿದೆ ಇದು. ನಮ್ಮ ಮಕ್ಕಳಿಗೆ ಕೊಡಿ ಜಾಬ್ ಅಂತ ಕೇಳ್ತಾ ಇದ್ದಾರೆ. ಮಕ್ಕಳಿಗೆ ಉದ್ಯೋಗ ಕೊಡಿಸಿ, ನೀವು ಆ ಮನೆಗಳನ್ನು ಉದ್ಧಾರ ಮಾಡಿ. ಮೂಲೆಯಲ್ಲಿಗೆ ಎಲ್ಲನೂ ಒಂದೇ ಕಡೆ ಮಾಡೋದು ಉದ್ಧಾರ ಅಲ್ಲ. ಉಚಿತ ಯೋಜನೆಗಳು ಕೊಡೋದಕ್ಕಿಂತ ಕೆಲಸ ಕೊಟ್ಟರೆ ಅದು ಇರುವಂಥ ಕೈಗಳು ಮನೆಯಲ್ಲಿರುವಂಥ ಯುವತಿಯರಿಗೆ 10th ಹಾಕ್ಕೊಂಡು ಏನೂ ಕೆಲಸ ಇಲ್ಲದೆ, ಏನೂ ಹಣ ಇಲ್ಲದೆ ಮಕ್ಕಳು ಬೇರೆ ಬೇರೆ ಕೆಲಸ ಹಿಡಿತಾ ಇದ್ದಾರೆ, ಕುಡಿತಾ ಇದ್ದಾರೆ, ಡ್ರಗ್ಸ್ ಹಿಡಿಸ್ತಾ ಇದ್ದಾರೆ. ಇಂಥ ಮಕ್ಕಳಿಗೆ ಉದ್ಯೋಗ ಕೊಟ್ಟರೆ ಎಲ್ಲೋ ಒಂದು ಕಡೆಗೆ ಚೆನ್ನಾಗಿ ಅವರು ತಂದೆ ತಾಯಿಗೂ ಸಾಕುವಂತಾಗ್ತದೆ. ಹಳ್ಳಿ ಊರಲ್ಲಿ ನೋಡಿದರೆ ಅನಾಥಾಶ್ರಮಗಳಾಗ್ತಾ ಇದ್ದಾವೆ. ಎಲ್ಲ ಹಳ್ಳಿ ಊರು ಬಿಟ್ಕೊಂಡು ಎಲ್ಲ ಜನ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಕೊಂಡು ನೌಕರಿ ಮಾಡ್ತಾ ಇದ್ದಾರೆ. ಎಷ್ಟು 15,000 ರೂಪಾಯಿ ಸಲುವಾಗಿ ನೌಕರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಜನರು. ಅಲ್ಲಿ ಆಗ್ತಾ ಇರೋದೇನು? ತಂದೆ ಮನೆಯನ್ನು ಬಿಟ್ಟು ಹೋದ ತಕ್ಷಣ ಎಲ್ಲೋ ಒಂದು ಕಡೆ ಮದುವೆ ಆಗ್ತಾರೆ, ಬರ್ತಾರೆ. ಮನೆಯಲ್ಲಿ ಯಾರು ನೋಡ್ತಾರೆ? ತಂದೆ ತಾಯಿಯವರಿಗೆ ಯಾವುದೇ ಥರದ ಒಂದು ಆಸೆ ಇಲ್ಲ. ಯಾವುದೇ ಸರ್ಕಾರ ಬರಲಿ, ನಾವು ಫಸ್ಟ್ ನೋಡ್ತಾ ಇರಬೇಕು ಅಲ್ಲಿರುವಂಥ ಉದ್ಯೋಗ ಮಾಡುವಂಥ ಜನರಿಗೆ ಕೈಗೆ ಉದ್ಯೋಗ ಕೊಟ್ಟರೆ ಮಾತ್ರ ಅವರು ಯಶಸ್ವಿಯಾಗಿ ಅಲ್ಲಿಂದ ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಮೇಡಮ್, ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಹೇಳೋದಾದ್ರೆ 2028ರಲ್ಲಿ BJP ಇಷ್ಟೇ ಗೆಲ್ಲುತ್ತೆ ಅಂತ ಹೇಳೋದಾದ್ರೆ ನೀವು? 100ಕ್ಕೆ 100 BJP ಗೆಲ್ಲುತ್ತೆ. 2028ಕ್ಕೆ ಜನ ಆಶೀರ್ವಾದ ಭಾಳ ಬೆಂಬಲದಿಂದ ಸಿಗುತ್ತೆ BJPಗೆ. ಅಷ್ಟೇ ಅಲ್ಲ, ಭಾಳಷ್ಟು ಸಂಖ್ಯೆಯಲ್ಲಿ 150ಗಿಂತ ಮೇಲೆ BJP ಗೆಲ್ಲುತ್ತೆ ಅಂತ ನಾನು ಈ ಟೈಮ್ನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜನರು ಬೇಸತ್ತು ಹೋಗಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಸೀಮಿತ ಅಂದರೆ ಅವರು ಇವತ್ತು ಯಾವ್ಯಾವ ಇಲಾಖೆಯನ್ನು ನೋಡ್ತಾ ಇದ್ದಾರೆ, ಯಾವ ಫಂಡ್ ಯಾವ ಇಲಾಖೆಯಲ್ಲಿ ಜಾಸ್ತಿ ಇದೆ ಅಲ್ಲಿ ಹೋಗಿ ಕೂತ್ಕೊಂಡು ಅದನ್ನು ಅಪಹರಣ ಥರ
ಅದನ್ನು ಇವತ್ತು ಬಾವಿ ತೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಅವರು. ಅಷ್ಟು ಹೊಂಡಗಳನ್ನು ರೌಂಡ್ ತೋಡ್ಕೊಂಡು ಹೋಗಿಬಿಡುವುದು ತಿನ್ಕೊಂಡು ಅವ್ರವ್ರ ಕುರ್ಚಿ ಸೇಫ್ ಮಾಡಲಿಕ್ಕೆ ಈಗ CM ರವರು ಇಲ್ಲಿ ನಮ್ಮ ಇವರು ಯಾರು ಉಪಮುಖ್ಯಮಂತ್ರಿಗಳು ಏನಾಗಿದೆ ಅಂದರೆ ಭಾಳ ವಿಷಯ ಗಂಭೀರವಾಗಿದೆ ಅವ್ರದ್ದು ಕೂಡ ಪರಿಸ್ಥಿತಿ. ಇಲ್ಲಿ ನೋಡ್ತಾ ಇರೋದವರು ಈ ಕಡೆಗೆ ಹೊಂಡ ತೋಡ್ಕೊಳ್ಳೋದು, ಈ ಕಡೆಗೆ ಮುಚ್ಚುವುದು, ಇಲ್ಲಿಂದ ತೆಗೆಯೋದು, ಆ ಕಡೆಗೆ ಮುಚ್ಚುವುದು, ಈ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಅದು ಭಾಳಷ್ಟು ದಿನ ನಡೆಯುವಂಥ ಸರ್ಕಾರ ಅಲ್ಲ. ನಾವು ಒಂದು ಅವರು ವಿಸರ್ಜನೆ ಮಾಡಬೇಕು ಅಥವಾ ಒಂದು ಅವರವರು ಹಾಗೆ ಕಿತ್ತಾಡಿಕೊಂಡು ಅವರೇ ಹೋಗಬೇಕು. ಆ ಥರದಲ್ಲಿ ಆ ಸರ್ಕಾರ ಆಗ್ತದೆ. ಅದಕ್ಕೆ BJP ಹೊಣೆಗಾರರು ಅಲ್ಲ. ಯಾಕಂದರೆ ಇವರು ಮಾಡಿದಂಥ ಈ ಡೊಂಗಿ ಗ್ಯಾರಂಟಿಗಳನ್ನು ಜನರಿಗೆ ಮುಟ್ಟಿಸುವಂಥ ಕಾರ್ಯನೂ ಸರಿಯಾಗಿ ಆಗ್ತಾ ಇಲ್ಲ. ಮನೆಗಳಲ್ಲಿ ಅವರು ಮಾಡ್ತಾ ಇರುವಂಥ ಏನು ಈ ಎಲ್ಲ ಉದ್ಯೋಗಗಳಿಗೆ ಯಾರ್ಯಾರು ಕತ್ತರಿ ಹಾಕ್ತಾ ಇದ್ದಾರೆ ಎಲ್ಲದಕ್ಕೂ ಪ್ರತಿಯೊಂದು. ಇವತ್ತು ದಿನಾಲು ಒಂದು ಬಿಟ್ಟು ಒಂದು ದಿನಾಲು ಏರಿಕೆ ಆಗ್ತದೆ ಹೊರತು ಯಾವುದರಲ್ಲೂ ಕಡಿಮೆ ಆಗ್ತಾ ಇಲ್ಲ. ದಯವಿಟ್ಟು ಅಲ್ಲಿ ಇರುವಂಥ ಸಾರ್ವಜನಿಕರು ಇದನ್ನು ಗಮನಿಸ್ತಾ ಇದ್ದಾರೆ. ಮುಂದಿನ ದಿವಸ ಚೆನ್ನಾಗಿ ಪಾಠ ಕಲಿಸ್ತಾರೆ. ಇದು ಕಾಂಗ್ರೆಸ್ ಪಕ್ಷದ ನಾಯಕರ ವಿಷಯ. ಆದರೂ ನಿಮ್ಮನ್ನು ಕೇಳ್ತೀನಿ, ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರಿಗೆ CM ಸ್ಥಾನನ ಬಿಟ್ಟು ಕೊಡಬೇಕಾ? ಇಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಅವರವರ ಹೈಕಮಾಂಡ್ ಅವರವರಿಗೆ ಇರುತ್ತೆ. ನಮ್ಮ ಹೈಕಮಾಂಡ್ ಹೇಳಿದಾಗೆ ನಾವು ಮಾಡ್ತೇವೆ, ಅವ್ರ ಹೈಕಮಾಂಡ್ ಏನು ಹೇಳುತ್ತೆ ಅವರು ಮಾಡ್ತಾರೆ. ಆ ಪಕ್ಷಕ್ಕೆ ಅವ್ರದ್ದೇನೋ ಡಿಸಿಷನ್ ಇದೆ, ಅವ್ರಿಗೆ ಬಿಟ್ಕೊಟ್ಟ ವಿಷಯ, ಅದು ನಾವು ಹೇಳ್ತೀವಿ. ಮೇಡಮ್, ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಜೀವನದಲ್ಲಿ ಈ ಒಂದು ಗುಣ ತುಂಬ ಇಷ್ಟ ಆಯಿತು. ನನ್ನಂಥ ಯುವ ಶಾಸಕರಿಗೆ ಇದೊಂದು ಮಾದರಿ ಅನ್ನೋದಾದರೆ ಯಾವ ಗುಣ ಮೇಡಮ್? ಆ್ಯಕ್ಚುಲಿ ನಾನೊಬ್ಬಳು ಮಹಿಳೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಕೂಡ ಸಂಘಟನೆ ನಮ್ಮ ಊರಲ್ಲಿ ಮಾಡ್ತಾ ಬಂದಿದ್ವಿ. ನಾನು ಗ್ರಾಮ ಪಂಚಾಯತಿ ಸದಸ್ಯಳಾಗಿ ಬಂದವಳು. ತಾಲೂಕು ಪಂಚಾಯತ್ ಅಧ್ಯಕ್ಷಳಾದಾಗ ಅವ್ರು ಭೇಟಿಯಾಗಿತ್ತು. ನಿಮಗೆಲ್ಲ ಗೊತ್ತಿರಬಹುದು ಮಾಧ್ಯಮದವರಿಗೆ, ಕಡವಾಡ ಅಂತ ಒಂದು ಕುಗ್ರಾಮದಲ್ಲಿ ಗುಡ್ಡ ಕುಸಿತ ಆಯಿತು. ಆ ಗುಡ್ಡ ಕುಸಿತದಲ್ಲಿ ಸುಮಾರು 19 ಜನ ಜೀವ ಕಳ್ಕೊಂಡ್ರು. ಗುಡ್ಡದ ಕೆಳಗಿದ್ದರು. ಆ ಟೈಮ್ನಲ್ಲಿ ಅಲ್ಲಿಂದ ಟ್ರೈನ್ ಸಹ ಪಾಸ್ ಆಗ್ತಾ ಇರಲಿಲ್ಲ. ಆ ಟೈಮ್ನಲ್ಲಿ ಯಡಿಯೂರಪ್ಪಾಜಿಯವರು ಸ್ವತಃ ಅಲ್ಲಿ ಬಂದು, ಅಲ್ಲಿ ಉಪಮುಖ್ಯಮಂತ್ರಿ ಇದ್ದರು ಅವರು, ಆ ಟೈಮ್ನಲ್ಲಿ ಅವರಿಗೆ ಅಲ್ಲಿ ಮರಣ ಹೊಂದಿದ ಜನರಿಗೆ ಪುನರ್ನಿರ್ಮಾಣ ಮನೆಗಳನ್ನು ಮಾಡಿಕೊಟ್ರು. ಬೇರೆ ಕಡೆಗೆ ಅವರು ಅಲ್ಲಿರುವಂಥ ಮಕ್ಕಳಿಗೆ ಬೇರೆ ಕಡೆಗೆ ಉದ್ಯೋಗ ಸೃಷ್ಟಿ ಮಾಡಿಕೊಟ್ರು. ಆವಾಗ ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷಳಿದ್ದೆ ಆ ಟೈಮ್ನಲ್ಲಿ. ಇವತ್ತು ನೋಡಿದರೆ ಅವರು ಮಾಡುವಂಥ ಕಾರ್ಯ 1, 2 ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅನೇಕ ಇಂಥ ಒಳ್ಳೆಯ ಕಾರ್ಯಗಳನ್ನು ಅವ್ರು ಮಾಡಿದರು. ಅವ್ರು ಏನು ಮಾತಾಡ್ತಾರೆ ಅದು ಮಾಡಿ ತೋರಿಸ್ತಾರೆ. ಇವತ್ತೇನಾದರೂ ಅವರು ಈ ಟೈಮ್ನಲ್ಲಿ ನಾನು ಮಾಡ್ತೇನೆ ಅಂದರೆ ಮಾಡಿ ತೋರಿಸ್ತಾರೆ. ಭಾಳ ಒಂದು ವಿಷಯದಲ್ಲಿ ಅಂದರೆ ಎಷ್ಟು ಸಿಟ್ಟು ಇದೆ ಅವರಿಗೆ, ಅಷ್ಟೇ ಭಾವುಕರಾಗ್ತಾರೆ ಅವರು. ಅಂದರೆ ಏನಾದರೂ ಯಾರು ಹೇಳಿದರೆ ಮಾಡೋದಿಲ್ಲ ಅಂದರೆ ಅದು ಮಾಡೇ ತೋರಿಸ್ತೇನೆ ಅಂದರೆ ಮಾಡಿ ತೋರಿಸುವಂಥ ಆ ಭಾಗ್ಯ ನಮ್ಮ ಯಡಿಯೂರಪ್ಪಾಜಿಯವ್ರದ್ದು ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇವೆ. ಮೇಡಮ್, BJP ಪಕ್ಷದಲ್ಲಿ ಒಂದು ಅಚ್ಚರಿ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿರೋ ಉದಾಹರಣೆಗಳು ಬೇಜಾನಿದೆ ಮೇಡಮ್. ಈಗ ಪಶ್ಚಿಮ ಬಂಗಾಳದಲ್ಲಿ ಮನೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿ ಶಾಸಕಿಯರನ್ನು ಮಾಡಿದೆ. BJP ಪಕ್ಷದ ಈ ಒಂದು ನಡೆ ಕಾರ್ಯಕರ್ತರಲ್ಲಿ ಹೆಚ್ಚು ಆತ್ಮವಿಶ್ವಾಸ ಹೆಚ್ಚಲ್ವಾ? ಉದಾಹರಣೆ ನಾನೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಯಿಂದ ಬಂದವಳು ನಾನು. ತಾಲೂಕು ಪಂಚಾಯತ್ ಇಲ್ಲ ಪಕ್ಷ ಸಂಘಟನೆಯಲ್ಲಿ ತೋರಿಸ್ಕೊಂಡೆ. ಪಕ್ಷ ಸಂಘಟನೆ ಆದಮೇಲೆ ಅದರಲ್ಲಿ ನಮಗೆ ಉತ್ತರ ಕನ್ನಡ ಜಿಲ್ಲೆಗೆ ಫಸ್ಟ್ ಲಿಸ್ಟಲ್ಲಿ ಹೆಸರು ಬರೋದು ಖಂಡಿತವಾಗಿಯೂ ನನಗೆ ಗೊತ್ತಿರಲಿಲ್ಲ. ನಾನು ವಿನ್ ಆಗೋದಕ್ಕಿಂತ ಫಸ್ಟ್ ಟೈಮ್ ನಾನು ಖುಷಿ ಆದದ್ದು, ಫಸ್ಟ್ ಟೈಮ್ ನನಗೆ ಎಲ್ಲ ಲೀಡರ್ಗಳ ಜೊತೆಗೆ ನನ್ನ ಒಂದು ಹೆಸರು ಬಂತಲ್ಲ, ನನಗೆ ಭಾಳ ಖುಷಿ ಆಗೋದು. ಅದೊಂದು ನಮಗೆ ಉತ್ತರ ಕನ್ನಡ ಜಿಲ್ಲೆ ಮಹಿಳೆಗೆ ಗೌರವ ಕೊಟ್ಟಿರುವಂಥದ್ದು ಯಡಿಯೂರಪ್ಪಾಜಿಯವರು ಅಷ್ಟೇ ಅಲ್ಲ, ಕೇಂದ್ರ ನಾಯಕರು ಕೂಡ. ಅದಕ್ಕಾಗಿ ಈ ವಿಷಯದಲ್ಲಿ ನಾವು ಭಾಳಷ್ಟು ವಿಷಯಗಳನ್ನು ನೋಡಿದಾಗ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ದೀದಿಯರ ಕಾರಬಾರ ನಡೀತಾ ಇತ್ತು. ಅವಳು ಒಂದು ಮಹಿಳೆಯಾಗಿ ಹಿಂಸಾತ್ಮಕ ಕೃತ್ಯಗಳನ್ನು ಮಾಡ್ತಾ ಇರುವಂಥ ಮಹಿಳೆಯವಳು. ಇವತ್ತು ದೀದಿ ಮಮತಾ ಬ್ಯಾನರ್ಜಿ ಏನಿದ್ದಾರಲ್ಲ, ನಮ್ಮ ಮಹಿಳೆ ಅನ್ನಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಇವತ್ತು ಮೊನ್ನೆಗೆ ನೋಡಿ ಯಾರು ಅದನ್ನು ಮಾಡಿ ಸುವೇದ ಅನ್ನೋರ ಪಾಪ ಆಪ್ತ ಕಾರ್ಯದರ್ಶಿಗಳನ್ನು ಈ ರೀತಿ ಅವರಿಗೆ ಅಂದರೆ ಅಧಿಕಾರದ ಅಹಂಕಾರ, ಅಧಿಕಾರ ಒಂದು ಕೂತ್ಕೊಂಡ್ಮೇಲೆ ಅಧಿಕಾರ ಅಹಂಕಾರ. CM ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡಲ್ಲ ಅಂತ ಬೇರೆ ಪಟ್ಟಿಟ್ಕೊಂಡು ಕೂತಿದ್ರು. ಅಧಿಕಾರದ ಅಹಂಕಾರದಿಂದ ಆ ಮತ್ತಿನಿಂದ ಇಳಿಲಿಕ್ಕೆ ಸಾಧ್ಯ ಇಲ್ಲ. ಅವಳು CM ಸ್ಥಾನದಿಂದ ಎಷ್ಟೋ ಮೆಜಾರಿಟಿ BJP ಬಂದಿದೆ, ಇವರು ಬಂದಿಲ್ಲ. ಆದ್ರೆ ನಾನು CM ಸ್ಥಾನದಿಂದ ಇಳುವುದಿಲ್ಲ ಅಂತ ಹೇಳಿದ್ರೆ ಈ ನಾಚಿಕೆಡಿತನದ ಮಾತನ್ನು ಅವಳು ಆಳ್ತಾ ನೋಡಿದ್ರೆ ಅವಳಿಗೆ ಹುಚ್ಚಿಡ್ತದೆ ಅಂತ ನಮ್ಗೆ ಅನಿಸ್ತದೆ. ಆ ಮಾತಲ್ಲಿ ನೋಡ್ತಾ ಇದ್ದು ಅವ್ರು ಮಾಡ್ತಾ ಇರೋಂಥ ಬಿಹೇವಿಯರ್ನಿಂದ ಆ ಥರ ಅನಿಸ್ತಾ ಇತ್ತು. ನಿಜಕ್ಕೂ ಪಶ್ಚಿಮ ಬಂಗಾಳ ನಾವು ಗೆದ್ದಿದ್ದೀವಿ ಅನ್ನಲಿಕ್ಕೆ ತುಂಬ ಹರ್ಷವಾಗ್ತಾ ಇದೆ. ಅಲ್ಲಿಯ ಜನರು ಖುಷಿ ಪಡ್ತಾ ಇದ್ದಾರೆ. ಅಲ್ಲಿ ಮುಂದೆ ನೋಡಿ ಆಡಳಿತ ಹೇಗಿರುತ್ತೆ ಭಾರತೀಯ ಜನತಾ ಪಾರ್ಟಿ ಅನ್ನೋದು, ಅದು ನಾವು ಇವತ್ತು ಕಾದು ನೋಡೋದಲ್ಲ, ಮಾಡಿ ತೋರಿಸ್ತಾರೆ ಮೋದಿಜಿಯವರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ಪಶ್ಚಿಮ ಬಂಗಾಳ ಗೆದ್ದ ಮೇಲೆ ಅಮಿತ್ ಶಾಜಿ ಅವರು ಕರ್ನಾಟಕಕ್ಕೆ ಬರ್ತಿದ್ದಾರೆ, ನಾಡಿದ್ದು ಮೋದಿಯವರು ಕೂಡ ಬರ್ತಿದ್ದಾರೆ. ಸೊ ಈ ಪಶ್ಚಿಮ ಬಂಗಾಳ ದೊಡ್ಡ ರಾಜ್ಯವನ್ನು ಗೆದ್ದಿರೋ ವಿಕ್ಟರಿ, ಅಸ್ಸಾಂ ಕೂಡ ಗೆದ್ದಿರೋದು, ಈ ವಿಕ್ಟರಿ ಕರ್ನಾಟಕದಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ಹೇಗಿದೆ ಮೇಡಮ್? ನಾವು ಈಗಾಗಲೇ ಸೆಲೆಬ್ರೇಷನ್ ಮಾಡಿ ಮುಗಿಸಿದ್ದೇವೆ.
ರಾಜ್ಯದ ಕೇಂದ್ರದ ನಾಯಕರು ಗೃಹ ಸಚಿವರಾದಂಥ ಅಮಿತ್ ಶಾಜಿಯವರು ಕೂಡ ನಾಳೆಗೆ ಬರ್ತಾ ಇದ್ದಾರೆ. ಈ ಜನೋತ್ಸವ ನೋಡಿದರೆ ತುಂಬ ಖುಷಿ ಆಗ್ತಾರೆ. ಕರ್ನಾಟಕದಲ್ಲೂ ಕೂಡ ನಮ್ಮ ಮೋದಿಜಿಯವರು ನಾಡಿದ್ದು ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಂದು ಖುಷಿಯ ವಾತಾವರಣ ಕೂಡ ಇದೆ. ಇವತ್ತು ಯಡಿಯೂರಪ್ಪಜಿಯವರ ಈ ಒಂದು ಅಭಿಮಾನೋತ್ಸವದ ಸಲುವಾಗಿ ಅವರು ಬರ್ತಾ ಇರೋದು. ಬಟ್ ಇಲ್ಲಿ ಅವರು ನೋಡಿದಾಗ ಅವ್ರಿಗೆ ಅನಿಸುತ್ತೆ 100% ನಮ್ಮ ಮುಂದಿನ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆಲ್ಲುತ್ತೆ ಅನ್ನೋದು. ಮತ್ತು ಅದಕ್ಕೆ ಬೇಕಾಗಿರುವಂಥದ್ದನ್ನೇ ಅವರು ಮಾಡ್ತಾರೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಈಗಾಗಲೇ SIR ಮುಗಿದೋಗಿದೆ. ಈ ಮತದಾರ ಪಟ್ಟಿ ಪರಿಷ್ಕರಣೆ ಏನು SIR ಏನಿದೆ, ಮತದಾರ ಪಟ್ಟಿ ಪರಿಷ್ಕರಣೆ ಇದೆ, ಇದರಲ್ಲಿ ಭಾಳ ಮೋಸ ಇತ್ತು ಹಿಂದೆ. ಭಾಳಷ್ಟು ಜನ ವೋಟ್ ಬ್ಯಾಂಕ್ ಹಾಕ್ಕೊಂಡು ಇದ್ದವರು ಈಗೆಲ್ಲ ನಾಪತ್ತೆಯಾಗಿದ್ದಾರೆ, ಡಿಲೀಟ್ ಆಗಿಬಿಟ್ಟಿದ್ದಾರೆ. ಸುಮಾರು 90,000 ಈ ನಿಟ್ಟಿನಲ್ಲಿ ಭಾಳಷ್ಟು ಜನರು ಡಿಲೀಟ್ ಹಾಕ್ಕೊಂಡು ಹೋಗಿದ್ದಾರೆ. ಅಂದರೆ ಆ ಥರದಲ್ಲಿ ವೋಟ್ ಬ್ಯಾಂಕ್ ಆಗಿ ಕೆಲವನ್ನು ಆ ಥರದಲ್ಲಿ ಇಟ್ಕೊಂಡು ಕಾಂಗ್ರೆಸ್ನವ್ರು ಈ ರೀತಿ ಎಲ್ಲ ಕಡೆಗೆ ಮಾಡಿದ್ದಾರೆ. ಇದು ಅವರಿಗೆ ಹೆದರಿಕೆ ಉಂಟಾಗಿದೆ. ಈ SIR ಮತ್ತು ಎಲ್ಲೂ ಕರ್ನಾಟಕದಲ್ಲೂ ನಮ್ಮ ರಾಜ್ಯ ಕಳಿಸ್ಕೊಳ್ತದೇನೋ ಅಂತ. ಅದು ಅಲ್ಲಿ ಪೋಲಿಂಗ್ ಬೂತ್ನಲ್ಲಿ ಅಲ್ಲಿ ಏನಾದರೂ ಹೇಳಿದರೆ ಮಷಿನೇ ಸರಿ ಇಲ್ಲ, ಇದೇ ಸರಿ ಇಲ್ಲ ಅಂತ ಹೇಳ್ಕೊಂಡು ಈಗ ರಾಹುಲ್ ಗಾಂಧಿಯವರು ಮಾತಾಡೋದು ಹುಚ್ಚುತನದ ಮಾತು ಅಂತ ನಗು ಬರುತ್ತೆ ನಮಗೆ. ಅಷ್ಟೊಂದು ಅವರು ಮಾತಾಡ್ತಾರೆ ದಿನನಿತ್ಯ ಎದ್ಬಿಟ್ಟು. ಅವ್ರಿಗೆ ಬೇರೆ ಮಂತ್ರನೇ ಇಲ್ಲ. ಬರೀ BJP ಮೇಲೆ ಅವ್ರು ಏನು ಮಾಡ್ತಾರಂತ ಅವರಿಗೆ ಗೊತ್ತಿಲ್ಲ. ನಾವು ಏನು ಮಾಡಬೇಕು, ಯಾವ ಕರ್ನಾಟಕ ರಾಜ್ಯದಲ್ಲಿ ಇದೆ, ಅಟ್ಲೀಸ್ಟ್ ಈ ರಾಜ್ಯದಲ್ಲಿ ನಾವೇನು ಮಾಡಿ ತೋರಿಸ್ಬೇಕು. ನಮ್ಮ ಒಂದು ಈ ಅಹಂಕಾರ ಬಿಟ್ಕೊಂಡು, ಕುರ್ಚಿಯ ವಿಚಾರ ಬಿಟ್ಕೊಂಡು ಜನರಿಗೆ ನ್ಯಾಯ ಕೊಡಿಸ್ಬೇಕಂತ ಮಾಡೋದು ಬಿಟ್ಟು ಅವ್ರು ಮಾಡ್ತಾ ಇರೋದೇನು ಇವತ್ತು ಬರೀ ಟಿಂಗಲ್ ಮಾಡಲಿಕ್ಕೆ ಕೂತ್ಕೊಂಡಿದ್ದಾರೆ ಅಣ್ಣ ತಂಗಿ ಇಬ್ಬರು ಕೂಡಿ. ಅದಕ್ಕೆ ಈ ಮಹಿಳೆಯರಾದಾಗ ಇಂದಿರಾ ಗಾಂಧಿಯವರು ಮಹಿಳೆಯರಾದರು, ಸೋನಿಯಾ ಗಾಂಧಿ ಇದ್ದರು, 65ರಿಂದ 70 ವರ್ಷ ಕಾಂಗ್ರೆಸ್ ಸರ್ಕಾರ ನಡೆಸಿದ್ರು. ಒಂದು ದಿವಸನೂ ಮಹಿಳೆಯರ ಬಗ್ಗೆ ವಿಚಾರ ಅವರು ಮಾಡಿಲ್ಲ. ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು, ಮೀಸಲಾತಿ ಕೊಡಬೇಕು, ಯಾವತ್ತೂ ವಿಚಾರ ಮಾಡಿದವರಲ್ಲ. ಆದರೆ ಇವತ್ತು ಅವರು ಎಲ್ಲವನ್ನ ಕೂಡ ರಾಜ್ಯದ ಜನತೆ, ನಮ್ಮ ದೇಶದ ಜನತೆ ನೋಡ್ತಾ ಇದ್ದಾರೆ. ಮುಂದಿನ ದಿವಸಕ್ಕೆ ತಕ್ಕ ಪಾಠ ಕಲಿಸ್ತಾರೆ. BJP ಗೆದ್ದೇ ಗೆಲ್ತದೆ. ಒಂದು ಪಿಕ್ಚರ್ ರಿಲೀಸ್ ಆಗಬೇಕಾದ್ರೆ ಟೇಲರು ಅಥವಾ ಒಂದು ಟೀಸರ್ ಬಿಡುಗಡೆ ಆಗುತ್ತಂತೆ. ಈಗ ಚಿತ್ರದುರ್ಗದಲ್ಲಿ ನಾಳೆ ಬಿಡುಗಡೆ ಆಗ್ತಿರೋದೇನು? ಟೇಲರಾ ಟೀಸರ್? ಟೀಸರ್